ಕಪಿಲಾ ನದಿಯಲ್ಲಿ 1924ರ ದೊಡ್ಡ ಪ್ರವಾಹ ಬಂದಿದ್ದಾಗಲೂ ಶ್ರೀನಿವಾಸ ಶ್ರೋತ್ರಿಯರ ಮನೆ ಅರಮನೆ ಬೀದಿಯಲ್ಲೇ ಇತ್ತು. ಪ್ರವಾಹ ಬಂದ ನಂತರ ನಂಜನಗೂಡಿನ ಜನರು ನದಿಯ ಪಾತ್ರದಿಂದ ಮೇಲುಭಾಗದ ಹೊಸ ವಿಸ್ತರಣದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಹೊರಟು ಹೋದರು. ದೇವಸ್ಥಾನದ ಸುತ್ತಮುತ್ತ ಈಗಲೂ ಇರುವ ಪಾಠಶಾಲೆ ಬೀದಿ, ನಾರಾಯಣರಾಯರ ಅಗ್ರಹಾರ, ಅಂಗಡಿ ಬೀದಿಗಳ ಪ್ರಾಮುಖ್ಯತೆ ಅಂದಿನಿಂದ ಕೊಂಚ ಕಡಿಮೆಯಾಯಿತು. ಪೂರ್ವಿಕರು ಕಟ್ಟಿಸಿದ ಮನೆ ಬಿಟ್ಟು ಹೊಸತನ್ನು ಕಟ್ಟಿಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ಶ್ರೀನಿವಾಸ ಶ್ರೋತ್ರಿಯರಿಗಂತೂ ಮಾನಸಿಕವಾಗಿ ಅಸಾಧ್ಯದ ಕೆಲಸ. ಕಪಿಲೆಯು ಹುಚ್ಚು ಹಿಡಿದವಳಂತೆ ತನ್ನ ವಿಸ್ತಾರವನ್ನು ಹಿಗ್ಗಿಸಿಕೊಂಡು ವೇಗವನ್ನು ಪ್ರಚಂಡಗೊಳಿಸಿ 5 ದಿನ ಸತತವಾಗಿ ಇಡೀ ನಗರದ ಜನರನ್ನು ಕಂಗಾಲು ಮಾಡಿದ್ದಳು. ಮಂದಗತಿಯಿಂದ ಸಾಗುವ ಸಂಗೀತವು ದ್ರುತಗತಿಗೆ ಹೋಗಿ ದ್ರುತದಿಂದ ಹೆಚ್ಚು ಹೆಚ್ಚು ವೇಗವನ್ನು ಮುಟ್ಟಿ ಕೊನೆಗೆ ನಾದದ ಲಯವು ತಾಲದ ವೇಗದಲ್ಲಿ ಲೀನವಾಗುವಂತೆ ಕಾಣಿಸಿಕೊಂಡಿದ್ದಾಳೆ ಅಂತ ಓಡಿಹೋಗಿಬಿಡೋದೆ? ಮಹಡಿ ಮೇಲೆ ಒಲೆ ಹೊತ್ತಿಸಿ ಅಡಿಗೆ ಮಾಡಿ ಎಂದು ಹೇಳಿದರು. ಪ್ರವಾಹ ಇಳಿಯಿತು. ದ್ರುತಗತಿಯಲ್ಲಿ ಸಂಗೀತ ಮುಗಿದ ಮೇಲೂ ನಿರಂತರವಾದ ಶ್ರುತಿಯು ಶಾಂತವಾಗಿ ಸಾಗುವಂತೆ ನದಿಯ ಚಲನೆಯು ಸಾಮಾನ್ಯ ಸ್ಥಿತಿಗೆ ಇಳಿಯಿತು. ಜ್ಯೇಷ್ಠ ಆಷಾಢದಲ್ಲಿ ವರ್ಷಕ್ಕೊಮ್ಮೆ ದ್ರುತವನ್ನು ಮುಟ್ಟುವುದು, ಉಳಿದ ಕಾಲದಲ್ಲಿ ಶಾಂತವಾಗುವುದು. ಹೀಗೆ ತನ್ನ ನಿಯತ ಸ್ವಭಾವದಂತೆ ನದಿಯ ಜೀವನವೂ ಸಾಗಿತು. ನೆರೆಗೆ ಸಿಕ್ಕಿದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವರ್ಷಕ್ಕೊಮ್ಮೆ ಸಾಕಷ್ಟು ಹಾನಿಯೂ ಆಗುತ್ತಿತ್ತು. ಆದರೆ ಹಾನಿ ಎನ್ನುವುದು ನದಿಗೆ ಅಲ್ಲವಲ್ಲ. ಕೆಲವು ವರ್ಷಗಳು ಕಳೆದವು. ಶ್ರೀನಿವಾಸ ಪ್ರೋತ್ರಿಯರ ಮಗ ನಂಜುಂಡ ಶ್ರೋತಿ ದೊಡ್ಡವನಾದ. ಮೈಸೂರಿನ ಕಾಲೇಜಿಗೂ ಹೋದ. ತನ್ನ ತಂದೆತಾಯಿಯರಿಗೂ ಮೆಚ್ಚುಗೆಯಾದ ಕಾತ್ಯಾಯನಿಯೊಡನೆ ಮದುವೆಯಾಯಿತು. ಒಂದು ಗಂಡು ಮಗುವಾಯಿತು. ಮಗುವಿಗೆ 6 ತಿಂಗಳಾಗಿದ್ದಾಗ ಎಂದರೆ ಈ ವರ್ಷದ ಜ್ಯೇಷ್ಠದಲ್ಲಿ ಕಪಿಲೆಯ ಪ್ರವಾಹಕ್ಕೆ ಸಿಕ್ಕಿ ಸತ್ತು ಹೋದ. ಅವನು ಈಜು ಬಾರದವ